ನಗರಾಭಿವೃದ್ಧಿ ಸಚಿವ ಬೈರ್ತಿ ಸುರೇಶ್ ರಾಜೀನಾಮೆಗೆ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಮೂಡಾದಲ್ಲಿ 2.5 ಸಾವಿರ ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆದಿದೆ. ವಾಲ್ಮೀಕಿ ನಿಗಮಕ್ಕಿಂತ ಹೆಚ್ಚು ಮೂಡಾದಲ್ಲಿ ಅವ್ಯವಹಾರ ನಡೆದಿದೆ. ನಗರಾಭಿವೃದ್ಧಿ ಸಚಿವ ಬೈರ್ತಿ ಸುರೇಶ್ ರಾಜೀನಾಮೆ ನೀಡಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಬೈರ್ತಿ ಸುರೇಶ್ ಅವರ ರಾಜೀನಾಮೆನ ಪಡೆದುಕೊಳ್ಳಬೇಕು. ಬಿಜೆಪಿಯ ಒಬಿಸಿ ಮೋರ್ಚಾದ ರಾಜ್ಯ ಘಟಕದ ಅಧ್ಯಕ್ಷ ರಘು ಕೌಟಿಲ್ಯ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹಗರಣವನ್ನ ಎಸ್ಐಟಿ ತನಿಖೆಗೆ ನೀಡೋಕೆ ರಘು ಕೌಟಿಲ್ಯ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮೂಡಾದಲ್ಲಿ ನಡೆದಿರುವಂತಹ ಅವ್ಯವಹಾರದ ಬಗ್ಗೆ ಈಗ ಸಚಿವರ ರಾಜೀನಾಮೆಗೆ ಆಗ್ರಹ. ಸಾವಿರ ನಿವೇಶನಗಳನ್ನ ಅಕ್ರಮವಾಗಿ ಬೆಲೆಯುಳ್ಳ ನಿವೇಶನಗಳನ್ನ ಇವತ್ತು ದುರ್ಮಾರ್ಗದಲ್ಲಿ ವಿಕ್ರಯ ಮಾಡಲಾಗಿದೆ ಅಂತಕ್ಕಂಥ ಆರೋಪವನ್ನ ನಾನು ಮಾಡ್ತಾ ಇಲ್ಲ. ಸ್ವತಃ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಆಪ್ತರು ಆದಂಥ ಮರಿಗೌಡರು ಮೊನ್ನೆ ಹೇಳಿದ್ದಾರೆ, ಟಿಪ್ಪಣಿ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಒತ್ತಾಯ ಏನಂದರೆ, ಇದು ಸ್ವತಃ ಈ ಒಂದು ನಗರಾಭಿವೃದ್ಧಿ ಸಚಿವರಾದ ಬೈರ್ತಿ ಸುರೇಶ್ ಅವರ ಮೂಗಿನ ಅಡಿಯಲ್ಲಿ ಇದು ನಡೆದಿರೋದ್ರಿಂದ ಇವತ್ತು ನೇರವಾಗಿ ಅವರು ಈ ಹೊಣೆಯನ್ನು ಹೊರಬೇಕು, ಅವರ ರಾಜೀನಾಮೆಯನ್ನು ಪಡಿಬೇಕು. ಇಲ್ಲ ಅಂದರೆ ಅವರನ್ನು ಆ ಸ್ಥಾನದಿಂದ ವಜಾ ಮಾಡಿ ನಿಷ್ಪಕ್ಷಪಾತ ಸ್ವತಂತ್ರವಾದ ಸಿಐಟಿ ಮಾದರಿಯ ತನಿಖೆಯನ್ನು ಮಾಡಬೇಕಿದು. ಮೈಸೂರು ನಗರದ ಇತಿಹಾಸದಲ್ಲಿ 25,000 ಕೋಟಿ ರೂಪಾಯಿಗಳ ಬಹುದೊಡ್ಡ ಹಗರಣ ಇದಾಗಿರೋದ್ರಿಂದ ಇದರ ವಿರುದ್ಧ ಗಂಭೀರ ತನಿಖೆ ಆಗಬೇಕು. ಇಲ್ಲದಿದ್ದರೆ ನ್ಯಾಯಾಲಯದ ಮೂಲಕ ನಾವು CBI ತನಿಖೆಗೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಅರ್ಜಿಯಲ್ಲಿ ಇವತ್ತು ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.